ಇನ್ನು ನಟ ದರ್ಶನ್ ಸೆಂಟ್ರಲ್ ಜೈಲ್ನಲ್ಲಿದ್ದಾರೆ. ಈಗ ಅವ್ರಿಗೆ ಮತ್ತೊಂದು ಸಂಕಷ್ಟ ಶುರುವಾಗಿದೆ. ಹಾಗಾದ್ರೆ ಏನು ಅಂತಹ ಸಂಕಷ್ಟ? ಸೆಂಟ್ರಲ್ ಜೈಲ್ನಲ್ಲಿರುವ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಾಜಾತಿಥ್ಯ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಲಾಗ್ತಿದೆ. ಕಾರಾಗೃಹ ಆವರಣದಲ್ಲಿ ಸಿಗರೇಟ್ ಅನ್ನ ದರ್ಶನ್ ಸೇದಿದ್ರು. ಮೊದಲ ಬಾರಿಗೆ ಜೈಲು ಸೇರಿದಾಗ ದರ್ಶನ್ಗೆ ರಾಜಾತಿಥ್ಯವನ್ನ ಪರಪ್ಪನ ಅಗ್ರಹಾರದಲ್ಲಿ ನೀಡಲಾಗಿತ್ತು. ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದ ರೌಡಿ ಶೀಟರ್ ನಾಗ 3 ಪ್ರಕರಣಗಳ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಲೀಗಲ್ ಸೆಲ್ನಲ್ಲಿ ಕಾನೂನು ಅಭಿಪ್ರಾಯವನ್ನ ಖಾಕಿ ಪಡೆ ಕೇಳಿದೆ. ಬಹುತೇಕ ತಿಂಗಳಾಂತ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಸೆಂಟ್ರಲ್ ಜೈಲ್ನಲ್ಲಿರುವ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಒಂದು ಫೋಟೋ ಏನಿದೆ, ಪರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗಿತ್ತು ಅಂತ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳ ಬಂದಿತ್ತು. ಅದಕ್ಕೆ ಈ ಒಂದು ಫೋಟೋ ಕೂಡ ಸಾಕ್ಷಿಯಾಗಿತ್ತು. ಇದರ ಜೊತೆಗೆ ನೀವು ಗಮನಿಸ್ತಾ ಇದ್ದಿರಲ್ಲ, ರೌಡಿ ಶೀಟರ್ ನಾಗ, ದರ್ಶನ್ ಎಲ್ಲರೂ ಕೂಡ ಆರಾಮ್ಸೆ ಕುತ್ಕೊಂಡು ಕಾಫಿನೋ ಟೀನೋ ಕುಡ್ಕೊಂಡು ಕೂತಿದ್ದಾರೆ. ಜೈಲಿನಲ್ಲಿ ಇಷ್ಟರ ಮಟ್ಟಿಗೆ ರಾಜಾತಿಥ್ಯ ನೀಡ್ತಿದ್ದಾರೆ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ದರ್ಶನ್, ರೌಡಿ ಶೀಟರ್ ನಾಗ ಸೇರಿ ಹಲವರ ಮೇಲೆ ಕೇಸ್ ಕೂಡ ಹಾಕಲಾಗಿದೆ. ಜೈಲು ಅಧಿಕಾರಿಗಳ ವೈಫಲ್ಯದ ಬಗ್ಗೆ ಮತ್ತೊಂದು ಕೇಸ್. ಪ್ರಾಸಿಕ್ಯೂಷನ್ ಅನುಮತಿ ಪಡೆದು ಅಧಿಕಾರಿಗಳು ವಿಚಾರಣೆಯನ್ನ ಮಾಡಲಿದ್ದಾರೆ. ಅಧಿಕಾರಿಗಳ ವಿಚಾರಣೆ ಪೂರ್ಣಗೊಂಡ ಹಿನ್ನೆಲೆ ತನಿಖೆ ವರದಿ ಕಾನೂನು ಅಭಿಪ್ರಾಯ ಪಡೆಯಲು ರವಾನೆಯನ್ನ ಮಾಡಲಾಗಿದೆ. ಇದೇ ವೇಳೆ ಕೋರ್ಟ್ ಮೊರೆ ಹೋಗಿರುವ ಓರ್ವ ಆರೋಪಿ ತನಿಖೆಗೆ ತಡೆ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ದರ್ಶನ್, ರೌಡಿ ಶೀಟರ್ ನಾಗ ಸೇರಿ ಹಲವರ ಮೇಲೆ ಈ ಒಂದು ಕೇಸನ್ನ ಹಾಕಲಾಗಿದೆ. ಜೈಲು ಅಧಿಕಾರಿಗಳ ವೈಫಲ್ಯದ ಬಗ್ಗೆ ಮತ್ತೊಂದು ಕೇಸ್ ಕೂಡ ಹಾಕಲಾಗಿದೆ. ಇನ್ನು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪಡೆದು ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಮಾಡಿದ್ರು. ಇದೀಗ ಅಧಿಕಾರಿಗಳ ವಿಚಾರಣೆ ಪೂರ್ಣಗೊಂಡ ಹಿನ್ನೆಲೆ ತನಿಖೆ ವರದಿ ಕಾನೂನು ಅಭಿಪ್ರಾಯ ಪಡೆಯಲು ರವಾನೆ ಕೂಡ ಮಾಡಲಾಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಅಂತ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವಾಗ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ? ಸಾಹಿತ್ಯ ಏನಂದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಅವ್ರ ವಿರುದ್ಧ ಮತ್ತೆ ರೌಡಿ ಶೀಟರ್ ವಿಲ್ಸನ್ ನಾಗನ ವಿರುದ್ಧ ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಕ್ಕೆ ಒಂದು ಪ್ರಕರಣದಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮತ್ತೆ ಏನು 3 FIR ಗಳು ಏನು ಕಳೆದ ವರ್ಷ ಏನು ಪರಪ್ಪನ ಅಗ್ರಹಾರದಲ್ಲಿ ನಡೆದಿದ್ದಂತಹ ಅವ್ಯವಹಾರ ಇರ್ಬೋದು ಮತ್ತೆ ರಾಜಾತಿಥ್ಯ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ 3 ಪ್ರಕರಣಗಳು ಸಹ ಒಂದು ಅಂದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಈಗಾಗಲೂ ಈ ಒಂದು ಏನು ಕಾನೂನು ಅಭಿಪ್ರಾಯವನ್ನ ಪೊಲೀಸರು ಸಹ ಕೇಳಿದ್ದಾರೆ. ಮತ್ತೆ ಲೀಗಲ್ ಸೆಲ್ ಒಪಿನಿಯನ್ ಬಂದ ಒಡನೆ ಚಾರ್ಜ್ ಶೀಟ್ ಅನ್ನ ಮಾಡಕ್ಕೆ ಪೊಲೀಸರು ಸಹ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಏನು ದರ್ಶನ್ ಅವರು ಒಂದಿನ ಜೈಲಿನಲ್ಲಿ ಏನಪ್ಪಾ ರಾಜಾತಿಥ್ಯವನ್ನ ಪಡಿತಾ ಇದ್ರು. ಮತ್ತೆ ಒಂದು ಲಾಂಜ್ನಲ್ಲಿ ಕುತ್ಕೊಂಡು ಸಿಗರೇಟ್ ಸೇವನೆ ಮಾಡ್ಕೊಂಡು ರೌಡಿ ಶೀಟರ್ ಅವ್ರ ಜೊತೆ ಸೇರ್ಕೊಂಡು ರೊಟ್ಟಿಯನ್ನ ಕುಡಿತಾ ಇದ್ದು ವೈರಲ್ ಆಗಿತ್ತು. ಸೊ ಈಗ ಆ ಸಂದರ್ಭದಲ್ಲಿ 3 ಪ್ರಕರಣಗಳು ಸಹ ದಾಖಲಾಗಿತ್ತು. ಅದಾದ ನಂತರ ಏನು 3 ಪ್ರಕರಣಗಳು ಜೈಲು ಅಧಿಕಾರಿಗಳ ವೈಫಲ್ಯದ ಬಗ್ಗೆ ಸಹ ಕೇಸನ್ನು ದಾಖಲಾಗಿತ್ತು. ಆ ನಂತರ ಏನು ಒಂದು ಪೊಲೀಸರು ಸಹ ಒಂದು ಜೈಲಿನ ಅಧಿಕಾರಿಗಳನ್ನ ವಿಚಾರಣೆ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಪೊಲೀಸರು ಆ ಪ್ರಕರಣಕ್ಕೆ ಹೈಕೋರ್ಟ್ ನಿಂದ ತಡೆಯನ್ನ ತಡ್ಕೊಂಡಿದ್ರು. ಆ ನಂತರ ಆ ತಡೆ ಆದ ನಂತರ ಇದೀಗ ಒಂದು ಸರ್ಕಾರನು ಸಹ ಮೇಲ್ಮನವಿ ಹೋಗಿ ಆ ತಡೆಯನ್ನ ತೆರವು ಮಾಡಿರುವಂತದ್ದು. ಈಗ ಏನು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಕ್ಕೆ ಮುಂದಾಗಿರುವಂತದ್ದು. ಸೊ ಈ ತಿಂಗಳ ಬಹುತೇಕ ಅಂತ್ಯದೊಳಗೆ ದರ್ಶನ್ ಇರ್ಬೋದು, ದರ್ಶನ್ ಮತ್ತೆ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಇತರ ಯಾರು ಪೊಲೀಸ್ ಅಧಿಕಾರಿಗಳು ಮತ್ತೆ ಯಾರು ಜೈಲು ಅಧಿಕಾರಿಗಳು ಇದ್ದಾರೆ, ಸೊ ಅವರ ಎಲ್ಲರ ವಿರುದ್ಧನೂ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಸಲ್ಲಿಕೆ ಮಾಡಿದ ನಂತರ ಮತ್ತೊಂದು ಪ್ರಕರಣದಲ್ಲಿ ಸಹ ಟ್ರಯಲ್ ಆರಂಭ ಆಗುತ್ತೆ. ಯಾಕಂದ್ರೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರೆ. ಮತ್ತೆ ಆ ಒಂದು ಪ್ರಕರಣದಲ್ಲಿ ಸಹ ಶೀಘ್ರದಲ್ಲೇ ಒಂದು ಟ್ರಯಲ್ ಸಹ ಆರಂಭ ಆಗುವಂತದ್ದು. ಹಾಗಾಗಿ ಅದಾದ ನಂತರ ಮತ್ತೆ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಒಂದು ರೀತಿ ಸಂಕರ್ಷಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2 ಪ್ರಕರಣದ ಆ ಟ್ರಯಲ್ ಅನ್ನ ದರ್ಶನ್ ಅವರು ಎದುರಿಸಬೇಕಾಗುತ್ತೆ. ಅದೇ ರೀತಿ ವಿಲ್ಸನ್ ಗಾರ್ಡನ್ ನಾಗ ಆತನ ಮೇಲೆ ಸಾಕಷ್ಟು ಕೊಲೆ ಮತ್ತೆ ಕೊಲೆ ಯತ್ನ ಪ್ರಕರಣಗಳು ಮತ್ತೆ ದರೋಡೆ ಮತ್ತೆ ಬೆದರಿಕೆ ಪ್ರಕರಣಗಳು ಸಹ ದಾಖಲಾಗಿರುವಂತದ್ದು. ಆತನ ವಿರುದ್ಧನೂ ಸಹ ಈ ಒಂದು ಪ್ರಕರಣದಲ್ಲಿ ಸಹ ಟ್ರಯಲ್ ಆರಂಭ ಆಗುತ್ತೆ. ಯಾಕಂದ್ರೆ ಬಹುತೇಕ ಚಾರ್ಜ್ ಶೀಟ್ ಅನ್ನ ಪೊಲೀಸರು
ಏನು 100ಕ್ಕೆ 100ರಷ್ಟು ಚಾರ್ಜ್ ಶೀಟ್ ಅನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಆಮಿಷಕ್ಕೆ ಒಳಗಾಗದೆ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡಕ್ಕೆ ಸಿದ್ಧತೆ ಮಾಡಿದ್ರು. ಈಗಾಗಲೇ ದರ್ಶನ್ ಅವರ ಹೇಳಿಕೆಯನ್ನ ಸಹ ಪಡ್ಕೊಂಡಿದ್ದಾರೆ. ಮತ್ತೆ ಅದೇ ರೀತಿ ವಿಲ್ಸನ್ ಗಡ ನಾಗ ಇರಬಹುದು, ಮತ್ತೆ ಜೈಲಿನ ಅಧಿಕಾರಿಗಳ ವಿರುದ್ಧನೂ ಸಹ ಅಧಿಕಾರಿಗಳನ್ನ ಸಹ ವಿಚಾರಣೆ ಮಾಡಿ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಮತ್ತೆ ಇತರ ಯಾರ ಕೈದಿಗಳು ಯಾರಿದ್ರು ಸೊ ಅವರ ಹೇಳಿಕೆಗಳನ್ನ ಸಹ ದಾಖಲು ಮಾಡ್ಕೊಂಡಿರೋ. ಸೊ ಎಲ್ಲ ದಾಖಲೆಗಳು ಮತ್ತು ಸಾಕ್ಷ್ಯಗಳನ್ನ ಎಲ್ಲ ಕ್ರೋಢೀಕರಿಸಿ ಚಾರ್ಜ್ ಶೀಟ್ ಅನ್ನ ಇದೀಗ ಈ ತಿಂಗಳ ಬಹುತೇಕ ಅಂತ್ಯಕ್ಕೆ ಸಲ್ಲಿಕೆ ಮಾಡಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.